ನಮ್ಮ ಈ ಒಂದು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳು, ಇಲ್ಲಿ ಅಭಿವೃದ್ಧಿಯ ಕಡೆ ಎಳ್ಳಷ್ಟು ಗಮನ ಹರಿಸದಂತಹ ನಮ್ಮ ಶಾಸಕರ ಬಗ್ಗೆ ನಿಜವಾಗಿಯೂ ನಮ್ಮೆಲ್ಲರಿಗೂ ಬಹಳ ಬೇಸರ ಇದೆ. ಯಾವುದೇ ರೀತಿಯ ಒಂದು ಅಭಿವೃದ್ಧಿಯ ಬಗ್ಗೆ ಆಗಲಿ, ಜನರ ಒಂದು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಆಗಲಿ ಒಂದು ಇಂಚು ಕೂಡ ಅವರು ಅದರ ಬಗ್ಗೆ ಚಿಂತಿಸ್ತಾ ಇಲ್ಲ ಅನ್ನುವಂತಹ ಬೇಸರದ ಸಂಗತಿಯನ್ನ ಇವತ್ತು ನಾವು ಮಾಧ್ಯಮದ ದೇಶ ಮಂಗಳೂರು ಉತ್ತರ ಕ್ಷೇತ್ರಾದ್ಯಂತ ಒಂದು ಸಮಸ್ಯೆಗಳ ಅಗಾರವೇ ಇದೆ. ಈ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಎನ್ನುವಂಥ ದೃಷ್ಟಿಕೋನದಿಂದ ನಾವು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉತ್ತರ ಕ್ಷೇತ್ರದ ಪರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ಕ್ಷೇತ್ರದ ಜನತೆಗೆ ಗೊತ್ತುಪಡಿಸಬೇಕು ಎನ್ನುವಂಥ ಒಂದು ಯೋಚನೆಯಿಂದ ಕೂಡ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮಗೆ ತಿಳಿದಿರುವ ಹಾಗೆ ಇತ್ತೀಚೆಗೆ ರೈಲ್ವೆ ಮೇಲ್ಸೇತುವೆಯ ರಸ್ತೆ, ಈ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಬೇಕಂತ ಎನ್ನುವಂತಹ ನಿಟ್ಟಿನಲ್ಲಿ ನಾವು ನಮ್ಮ SDB ಪಕ್ಷದ ವತಿಯಿಂದ ಹಲವಾರು ಮನವಿಗಳನ್ನು ನಾವು ನೀಡಿದ್ದೇವೆ. ಸುಮಾರು 3 ತಿಂಗಳಿಂದ ಇದರ ಬಗ್ಗೆ ನಾವು ಅಧಿಕಾರಿಗಳ ಜೊತೆ, ಸಂಬಂಧಪಟ್ಟ MLA ಜೊತೆ ಕೂಡ ನಾವು ಮನವಿ ಮಾಡಿದ್ದೇವೆ ಕಾಂಕ್ರೀಟೀಕರಣಗೊಳಿಸಿ ಅನ್ನೋದು. ನಾವೆಲ್ಲೂ ಕೂಡ ಚಿನ್ನದ ಇವರು ನಮ್ಮ ಸೂಲಿಬೆಲೆ ಹೇಳಿದಾಗೆ ನಾವು ಚಿನ್ನದ ರಸ್ತೆ ಮಾಡಬೇಕಂತ ಕೂಡ ಎಲ್ಲಿ ಕೂಡ ಹೇಳಿಲ್ಲ. ನಾವು ಕೇಳಿದ್ದು ಕಾಂಕ್ರೀಟೀಕರಣ ಮಾಡಿ, ಅಟ್ಲೀಸ್ಟ್ ಒಂದು ಸಾಮಾನ್ಯವಾಗಿ ಒಂದು ಪ್ಯಾಚ್ ವರ್ಕ್ ಮಾಡಿ ಅಂತ ಕೂಡ ನಾವು ಹೇಳಿದ್ದೇವೆ. ಅದು ಇಂಥ ಅನೇಕ ವಿಚಾರಗಳು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಆಗಿರಲಿ, ಅದೇ ರೀತಿ ಕೆಲವೊಂದು ಹಲವಾರು ಸಮಸ್ಯೆಗಳು ಸಂದರ್ಭದಲ್ಲಿ, ಗಂಭೀರವಾದಂತಹ ಸಮಸ್ಯೆಗಳು ಬಂದಾಗ ಕೂಡ ಕ್ಷೇತ್ರದಲ್ಲಿ ಲ್ಯಾಂಡ್ಸ್ಲೈಡ್ ಆದಾಗ, ಗುರುಪುರದಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಸುಮಾರು 5 ವರ್ಷ ಹಿಂದೆ ಆಗಿರ್ತಕ್ಕಂಥದ್ದು. ಅದರಲ್ಲಿ 2 ಮಕ್ಕಳಲ್ಲಿ ಸಾವಿಗೀಡಾಗಿದ್ದರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ನಾವು ಪರಿಹಾರವನ್ನು ಏನಾದರೂ ಮಾಡಿ ಪ್ರಯತ್ನ ಪಡ್ತೇವೆ ಅಂತ ಹೇಳುವಂಥದ್ದು, ನಿವೇಶನ ಮತ್ತು 5 ಲಕ್ಷ ಕೊಡ್ತೇವೆ ಅಂತ ಹೇಳುವಂಥದ್ದು. ಇದುವರೆಗೆ ಈ ಕ್ಷೇತ್ರದ ಮೇಲೆ ಆ ಕಡೆ ತಿರುಗಿ ನೋಡಿಲ್ಲ. ಪರಿಹಾರ ಬಿಡಿ, ಒಂದು ಹೋಗಿ ಅಲ್ಲಿ ಏನಾಗಿದೆ ಆ ಸಾವಿಡಾದಂತಹ ಮನೆಗೆ ಭೇಟಿ ಕೊಟ್ಟು ಒಂದು ಸಾಂತ್ವನ ಹೇಳುವಂತಹ ಪರಿಸ್ಥಿತಿ ಅವರಿಗೆ ಸಮಯವೇ ಇಲ್ಲ. ಇದು ಖಂಡಿತವಾದಾಗಿಯೂ ನಾವು ಬಹಳ ಒಂದು ದುರಂತವಾದಂತಹ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಆದರೆ ನಾವಿಲ್ಲಿ ಮಾಧ್ಯಮದ ಮುಖಾಂತರ ಏನು ಹೇಳುದಂತ ಹೇಳಿದರೆ, ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು. ನಿಮಗೆ ಗೊತ್ತಿದೆ ಮಾಧ್ಯಮ ಮಿತ್ರರೇ, ಇವತ್ತು ಆ ರಸ್ತೆ ಬಹಳಷ್ಟು ಅಪಘಾತಗಳು ದಿನನಿತ್ಯ ಸಂಭವಿಸಿರುವಂಥದ್ದು, ಬಹಳಷ್ಟು ಆಕ್ಸಿಡೆಂಟ್ ಆಗಿ ಗಂಭೀರವಾದಂತಹ ಏಟು ಕೂಡ ಅಲ್ಲಿನ ಸವಾರರಿಗೆ ಆಗಿದೆ. ರಿಕ್ಷಾದವರು ದಿನನಿತ್ಯ ಹೋಗುವಂಥ ರಿಕ್ಷಾದವರು, ಆಟೋ ಚಾಲಕರು ಬೈತಾ ಇದ್ದಾರೆ, ಕೇಳುವವರಿಲ್ವಾ ಈ ರಸ್ತೆ ಸರಿಪಡಿಸಲಿಕ್ಕೆ ಅಂತ, ಕೇಳುವವರಿಲ್ವಾ ಅಂತ. ನಮ್ಮ ಗೋಲ್ ಕೇಳುವವರು ಯಾರು? ನಾವಿವತ್ತು ಹೇಳುವಂಥ ಜನರನ್ನು ಬದುಕಲಿಕ್ಕೆ ಬಿಡಿ, ಒಂದು ಪ್ಯಾಚ್ ವರ್ಕ್ ಮಾಡಿ, ಅಟ್ಲೀಸ್ಟ್ ಒಂದು ಜಲ್ಲಿ ಹಾಕಿ ಜನರನ್ನು ಬದುಕಲಿಕ್ಕೆ ಬಿಡಿ ಅಂತ ಹೇಳುವಂಥದ್ದು ತಮ್ಮ ಮುಂದೆ ಬೇಡಿಕೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ತಮಗೆ ಗೊತ್ತಿದೆ, ಒಬ್ಬ ಸಾಮಾನ್ಯ ಸದಸ್ಯರನ್ನು ಹಿಡಿದು ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ವರೆಗೆ ಮಾತುಗೆ ಕೂಡಲೇ ಪ್ರತಿಕ್ರಿಯೆ ಕೊಡ್ತಾರೆ. ಆದರೆ ಇಲ್ಲಿ ಜನಸಾಮಾನ್ಯರ ಗೋಳು, ಜನಸಾಮಾನ್ಯರ ಸಮಸ್ಯೆಗಳು, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ, ಇದರ ಬಗ್ಗೆ ಅವರಿಗೆ ಮಾತನಾಡಲಿಕ್ಕೆ ಸಮಯವಿಲ್ಲ. ಜನರ ಅಹವಾಲುಗಳು
ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಇವತ್ತು ಇವರು ಕೇಳಲಿಕ್ಕೆ ನಮ್ಮ ಇಡೀ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಕಾರ್ಪೊರೇಷನ್ ಏರಿಯಾದಲ್ಲಿ ಅದು ನಮ್ಮ ಚೊಕ್ಕಬೆಟ್ಟ ಆಗಿರಲಿ, ಕಾಟಿಬಲ್ಲ ಆಗಿರಲಿ, ಕೃಷ್ಣಾಪುರ ಆಗಿರಲಿ, ಕಾವೂರು ಭಾಗದಲ್ಲಾಗಿರಲಿ, ನಮ್ಮ ಪಣಂಬೂರು ಭಾಗದಲ್ಲಾಗಿರಲಿ, ಅದೇ ರೀತಿ ಕೂಳೂರು ಭಾಗದಲ್ಲಾಗಿರಲಿ ಬಹಳಷ್ಟು ಕಡೆ ಈ UGD ಸಮಸ್ಯೆ ಇದೆ. UGD ಇವತ್ತು ಸಮಸ್ಯೆ 7 ವರ್ಷ ಮೊದಲು ಈ UGD ಕೆಲವು ಕಡೆ ಆಗಿತ್ತು, ಮೈದಿನ ಬಾವು ಇರುವಾಗ. ಆಮೇಲೆ ಅದರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. MLA ಅವರು ಅದನ್ನು ಮುಟ್ಟೇ ಇಲ್ಲ. ಆ UGD ವಿಚಾರದಲ್ಲಿ ಅವರಿಗೆ ಗೊತ್ತೇ ಇರಲಿಕ್ಕಿಲ್ಲ ಅಂತ ಕಾಣ್ತೇನೆ ಅಂತ ಹೇಳುವಂಥದ್ದು ಮ್ಯಾನಿಫೆಸ್ಟೋದಲ್ಲಿ ಕೂಡ BJP ಅವರು ಹಾಕಿದ್ದು, ಭರತ್ ಶೆಟ್ಟಿ ಅವರು. ಆದರೆ ಇವತ್ತಿಗೆ ಕೂಡ ನಮ್ಮ ಸುರತ್ಕಲ್ ಮಾರುಕಟ್ಟೆ 7 ವರ್ಷದಲ್ಲಿ ಒಂದು ಕಲ್ಲು ಕೂಡ ಅಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ಬಹಳಷ್ಟು ಶಿಥಿಲಗೊಂಡಿದೆ, ಬಹಳಷ್ಟು ಗಲೀಜಿ, ಕೊಳಚೆ ನೀರುಗಳು ನಿಂತುಕೊಂಡು ಸೊಳ್ಳೆಗಳು ಉತ್ಪತ್ತಿಯಾಗಿ ಬೇರೆ ಬೇರೆ ರೋಗಗಳಿಗೆ ಇವತ್ತು ಆ ಮಾರುಕಟ್ಟೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳು ಅಲ್ಲಿರತಕ್ಕಂಥ ಜನರು ಇವತ್ತು ಅನುಭವಿಸಿರುವಂಥದ್ದು. ಪಾಪ ಅಲ್ಲಿರ್ತಕ್ಕಂಥ ವರ್ತಕರು, ಈ ಮಾರುಕಟ್ಟೆ ಭಾಗದಲ್ಲಿ ವ್ಯಾಪಾರ ಮಾಡುತ್ತಿದ್ದಂಥ ವರ್ತಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ಈ ವರ್ತಕರು ಇದೇ ಕ್ಷೇತ್ರದ MLA ಅವರ ಹತ್ರ ಹೋಗಿ ನಮ್ಮ ಈ ಮಾರುಕಟ್ಟೆ ಕೂಡಲೇ ಪ್ರಾರಂಭ ಮಾಡಿ ನಮಗೆ ಡೆವಲಪ್ಮೆಂಟ್ ಮಾಡಿ ಮಾರುಕಟ್ಟೆಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಬೇಡಿ ಅವರ ಹತ್ರ ಅವರ ಪಾಪ ಚಪ್ಪಲು ಕೂಡ ಸವಿದಿ ಹೋಯ್ತಾರೆ.